ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ ಅಂತೇಳಿ ಎರಡು ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗಂತೂ ಸಮ್ಮರ್ ಆಗಿರೋದ್ರಿಂದ ನಾವು ಈವ್ನಿಂಗ್ ಟೈಮಲ್ಲಿ ಏನಾದರೂ ಮಕ್ಳಿಗೆ ಮಾಡಿಕೊಡ್ತಾನೆ ಇರಬೇಕಾಗುತ್ತೆ. ನಾವು ಬೆಳಗ್ಗೆ ಹೊತ್ತು ಚಪಾತಿ ಹಸಿಟ್ಟು ಕಲಸಿ ಬ್ರೇಕ್ಫಾಸ್ಟ್ಗೆ ಅಂತ ರೆಡಿ ಮಾಡಿರ್ತೀವಿ. ಅದರಲ್ಲಿ ನಾವು ಮಿಕ್ಕಿರೋ ಹಸಿಟ್ಟನ್ನ ಮತ್ತು ನೈಟ್ಗೆ ಅನ್ನೋ ರೀತಿ ಬಳಸ್ತೇನೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಕೊಡ್ಬೋದು. ಅದರಲ್ಲಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳು ಮನೇಲೇ ಇರ್ತಾರೆ. ನಾವು ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಕೊಡ್ತಾನೆ ಇರಬೇಕಾಗುತ್ತೆ. ಸೊ ಹೆಲ್ತಿಯಾಗೇ ಕೊಡಬೇಕಾಗುತ್ತೆ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈಗ ನಾನು ಚಪಾತಿ ಹಸಿಟ್ಟು, ಉಳಿದಿರೋ ಚಪಾತಿ ಹಸಿಟ್ಟಲ್ಲಿ ಎರಡು ರೀತಿಲಿ ಈವ್ನಿಂಗ್ ಸ್ನ್ಯಾಕ್ ಆಗಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್. ಈಗ ನಾನು ಮೊದಲಿಗೆ ಚಪಾತಿನ ತವ ಮೇಲೆ ಹಾಕ್ಕೊಂಡು ಸುಟ್ಕೊತಾ ಇದ್ದೀನಿ. ಇದು ಲೇಯರ್ ಆಗಿ ಸುಟ್ಕೊತಾ ಇದ್ದೀನಿ ನಾನು. ಈ ರೀತಿಲಿ ಫೋಲ್ಡ್ ಮಾಡಿ ಮಾಡ್ಕೊಳೋದ್ರಿಂದ ಚಪಾತಿ ಲೇಯರ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ಸಾಫ್ಟಾಗೂ ಇರುತ್ತೆ. ಆದ್ದರಿಂದ ನಾನು ಈ ರೀತಿಲಿ ಮಾಡ್ಕೊತಾ ಇದ್ದೀನಿ. ನಿಮಗೂ ಏನಾದರೂ ಆ ರೀತಿಲಿ ಬೇಕು ಅಂತಂದರೆ ಮಾಡ್ಕೊಳ್ಳಿ. ಈಗ ಬಿಸಿಲು ಕಾಲ ಆಗಿರೋದ್ರಿಂದ ನಾವು ಒಂದೇ ಲೇಯರ್ ಮಾಡೋದ್ರಿಂದ ಬೇಗ ಒಣಗೋಗ್ಬಿಡುತ್ತೆ ಚಪಾತಿಗಳು. ಇಷ್ಟೇ ಆಟ್ ಬಾಕ್ಸಲ್ಲಿ ಹಾಕಿದ್ರೂ ಸಹ ಒಣಗೋಗ್ಬಿಡುತ್ತೆ. ಆ ರೀತಿ ಇದ್ದಾಗ ನಾವು ಈ ಥರ ಫೋಲ್ಡ್ ಮಾಡಿ ಎಣ್ಣೆ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಳೋದ್ರಿಂದ ಈ ಥರ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟಾಗೂ ಇರುತ್ತೆ. ಫ್ರೆಂಡ್ಸ್, ಈಗ ನಾನು ಇಲ್ಲಿ ಚಪಾತಿನ ಸುಟ್ಕೊಂಡಿದ್ದೀನಿ, ಚೆನ್ನಾಗಿ ಸುಟ್ಕೊತಾ ಇದ್ದೀನಿ. ಇಲ್ಲಿ 2 ಚಪಾತಿ ಮಾಡ್ಕೊತಾ ಇದ್ದೀನಿ ಇಲ್ಲಿ, ಮತ್ತು 2 ರೀತಿಲಿ ತೋರಿಸ್ತಾ ಇದ್ದೀನಿ. ಒಂದು ಸ್ವೀಟಾಗಿ ಮತ್ತು ಒಂದು ಖಾರ ಥರ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇವನ್ ಸ್ವೀಟ್ ಬಂದು ಅಮ್ಮ ಮನೇಲೆಲ್ಲ ಆವಾಗ ನಾವು ಹಸಿಟ್ಟೇನಾದರೂ ಲಾಸ್ಟಲ್ಲಿ ಸ್ವಲ್ಪ ಉಳ್ಕೊಂಬಿಟ್ರೆ ಅದಕ್ಕೆ ಶುಗರ್ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಇಲ್ಲ ತುಪ್ಪ ಹಾಕ್ಬಿಟ್ಟು ಕೊಡೋರು. ಬಟ್ ಅದನ್ನು ನಾನು ಇಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವನ್ ಹೆಲ್ತಿಯಾಗೂ ಇರುತ್ತೆ, ಮನೆ ಚಪಾತಿನೇ ಆಗಿರೋದ್ರಿಂದ. ಮತ್ತು ಇನ್ನೊಂದು ಖಾರ, ಮನೇಲಿರೋ ವೆಜಿಟೇಬಲ್ಸ್ನೇ ಉಪಯೋಗಿಸಿ ನಾವು ಚಪಾತಿ ರೋಲ್ ಅಂತ ಹೇಳಿ ಮಾಡಿಕೊಡ್ಬೋದು. ಆದ್ದರಿಂದ ನಾನು ಒಂದು ಚಪಾತಿ ರೋಲಾಗಿ ಮತ್ತು ಇನ್ನೊಂದು ಸ್ವೀಟಾಗಿ ಎರಡನ್ನೂ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ಬೋದು ಈಗ ಲೇಯರ್ ಆಗಿ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಹುಬ್ಬು ಬರ್ತಿದೆ ಚಪಾತಿ. ಈ ರೀತಿಲಿ ನಾವು ಮಾಡ್ಕೊಳೋದ್ರಿಂದ ಹಸಿಟ್ಟು ಚೆನ್ನಾಗಿ ನೆನೆಸ್ಬಿಟ್ರೆ ಒಂದು ಅರ್ಧ ಗಂಟೆ ನೆನೆಸಿ ಇರ್ತೀವಲ್ಲ, ಅದು ಚೆನ್ನಾಗಿ ಹುಬ್ಬು ಬರುತ್ತೆ. ಅದರಲ್ಲೂ ಮಾರ್ನಿಂಗ್ ಮಾಡಿಟ್ಟಿರೋ ಹಸಿಟ್ಟು ಈವ್ನಿಂಗ್ ಮಾಡ್ಕೊಂಡಾಗ ಅದು ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಈಗ ಚಪಾತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ 1 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು ಬೇಕು ಅಂತಂದರೆ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಸಹ ಹಿಂಡ್ಕೊಬೋದು ನೀವು ಬೇಕು ಅಂತಂದರೆ. ಈಗ ಇಷ್ಟನ್ನು ಸಹ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವನ್ ಸೌತೆಕಾಯಿ ಬೇಕಾದ್ರೂ ಹಾಕ್ಕೋಬೋದು, ಕ್ಯಾರೆಟ್ ತುರಿ ಬೇಕಾದರೂ ಹಾಕ್ಕೋಬೋದು. ಬಟ್ ನಾನು ಇಲ್ಲಿ ಸಿಂಪಲ್ಲಾಗೇ ನಮಗೆ ದಿಢೀರಂತ ಆಗಬೇಕು ಅಂತಂದರೆ ಇಷ್ಟು ಇಂಗ್ರೀಡಿಯೆಂಟ್ ನಾನು ತೊಗೊಂಡಿದ್ದೀನಿ: ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಉಪ್ಪು, ಚಿಲ್ಲಿ ಪೌಡರ್. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿಲಿ ರೋಲ್ ಮಾಡಿ ಇಡ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈಗ ನಾನು 2 ಚಪಾತಿ ರೆಡಿ ಮಾಡ್ಕೊಂಡಿದ್ದೆ. 2 ಚಪಾತಿಗೂ ಇದನ್ನು ಹಾಕಿ ರೋಲ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈಗ ಇದು ರೆಡಿ ಆಗಿದೆ. ಒಂದು ರೀತಿಲಿ ಒಂದು ಖಾರದ ಆಗಿದೆ. ಈವ್ನಿಂಗ್ ಸ್ನ್ಯಾಕಿಗೆ ರೆಡಿ ಆಗಿದೆ ಇದು. ಈಗ ಇನ್ನೂ ಒಂದು ಸ್ವೀಟನ್ನ ತೋರಿಸ್ತಾ ಇದ್ದೀನಿ ಚಪಾತಿಲೇ. ಈಗ ನೋಡ್ಬೋದು ನಾನು ಇಲ್ಲಿ ಸ್ವಲ್ಪ ಇದು ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಶುಗರ್ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಶುಗರ್ ಇಷ್ಟಪಡ್ತೀರೋ ಅಷ್ಟು ಶುಗರ್ನ ಹಾಕ್ಕೊಳ್ಳಿ. ಇವನ್ ದೊಡ್ಡವರು ಸಹ ತಿನ್ಬೋದು, ಚೆನ್ನಾಗೇ ಇರುತ್ತೆ. ನಾನು 2 ರೀತಿಲಿ ತೋರಿಸ್ಕೊಟ್ಟಿರೋ ಸಹ ದೊಡ್ಡವರು ತಿನ್ಬೋದು, ಚಿಕ್ಕವರು ತಿನ್ಬೋದು. ಆವಾಗಲೇ ಖಾರ ತೋರಿಸ್ಕೊಟ್ನಲ್ಲ, ಅದಕ್ಕೆ ನೀವು ಕೆಚಪ್ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೂ ಸಾಕು, ಇನ್ನೂ ಸೂಪರಾಗಿರುತ್ತೆ. ನಮಗೆ ಹೊರಗಡೆ ಹೋಗಿ ತಿನ್ನಬೇಕೆ ಅಂತೇನಿಲ್ಲ, ಮನೇಲೇ ಈ ರೀತಿಲಿ ಮಾಡಿಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಮತ್ತು ದಿಢೀರಂತ ಆಗುವಂಥ 2 ಸ್ನ್ಯಾಕ್ಸ್ ಇದು. ಈಗ ನೋಡಿ ಫ್ರೆಂಡ್ಸ್, ನಾನು ಶುಗರ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ತೀಡ್ಕೊತಾ ಇದ್ದೀನಿ. ನೋಡ್ಬೋದು, ಸ್ವಲ್ಪ ದಪ್ಪಗೇ ತೀಡ್ಕೋಬೇಕು. ಜಾಸ್ತಿ ತೆಳ್ಳಾಗಿ ಹೋಗ್ಬಿಟ್ರೆ ಗಟ್ಟಿ ಬಂದ್ಬಿಡುತ್ತೆ ಮತ್ತು ಅದು ತವಾಗೆ ಶುಗರ್ ಅಂಟ್ಕೊಂಡ್ಬಿಡುತ್ತೆ. ಈಗ ನಾನು ತವ ಕಾದಿದೆ, ಅದ್ರ ಮೇಲೆ ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೀನಿ. ಸವರ್ಕೊಂಡಾದಮೇಲೆ ಈಗ ನಾನು ನೋಡಿ ಇಷ್ಟು ಚಿಕ್ಕದಾಗೆ ಮಾಡ್ಕೊಂಡಿದ್ದೇನೆ. ನಿಮಗೆ ಯಾವ ಸೈಜ್ ಬೇಕೋ ಆ ರೀತಿಯಲ್ಲಿ ಮಾಡ್ಕೋಬೋದು. ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ, ದೊಡ್ಡದಾಗೂ ಇಲ್ಲ ಚಿಕ್ಕದಾಗೂ ಇಲ್ಲ ಚಪಾತಿ. ಸೊ ಮೀಡಿಯಮ್ ಸೈಜಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ಅದು ಸುಡ್ತಾ ಅದು ನೋಡಿ ಶುಗರು ಮೆಲ್ಟ್ ಆಗ್ತಾ ಇದ್ದಂಗೆ ಕಲರ್ ಚೇಂಜ್ ಆಗುತ್ತೆ. ಈಗ ನಾನು 2 ಸೈಡು ಸ್ವಲ್ಪ ಒಂದು ಮಿನಿಟ್ ಸುಟ್ಟಾದಮೇಲೆ ಮತ್ತು 2ನೇ ಸಲಿಗೆ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ಈಗ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ಅದು ಇವನ್
ಆ ಶುಗರ್ ಮೆಲ್ಟ್ ಆಗ್ತಾ ಇರುತ್ತಲ್ಲ ಆವಾಗ ಕಲರ್ ಚೇಂಜ್ ಆಗಿ ಹೋಗ್ಬಿಡುತ್ತೆ ಅದು. ನೀವು ಮಕ್ಕಳೇನಾದರೂ ತುಪ್ಪ ಜಾಸ್ತಿ ಇಷ್ಟಪಡ್ತಾರೆ ಅನ್ನೋದಾದರೆ ನೀವು ಫುಲ್ಲು ಪೂರ್ತಿಯಾಗಿ ತುಪ್ಪದಲ್ಲೇ ಇದನ್ನು ಸುಡ್ಬೋದು. ತಿನ್ನೋದಕ್ಕೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಮಕ್ಕಳಿಗೆ ಒಂಥರ ಸ್ವೀಟು ಕೊಟ್ಟಂಗಾಗುತ್ತೆ. ಖಾರನೇ ಕೊಡ್ತಿದ್ರೆ ಅವ್ರಿಗೂ ಒಂಥರ ಬೋರ್ ಆಗಿರುತ್ತೆ. ಈ ರೀತಿಯಲ್ಲಿ ನಾವು ಚಿಕ್ಕದಾಗಿಯೇ ಮನೇಲಿರುವಂಥ ಇಂಗ್ರೀಡಿಯೆಂಟ್ನ ಉಪಯೋಗಿಸಿ ಚಿಕ್ಕದಾಗಿ ಚೊಕ್ಕವಾಗಿ ಇಷ್ಟಪಟ್ಟು ತಿನ್ನೋವಂಥ ಸ್ವೀಟ್ನ ನಾವೇ ತಯಾರು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈಗ ಮತ್ತೆ ನಾನು ಎಣ್ಣೆ ಹಾಕ್ಕೊಂಡಿದ್ದೇನೆ. ಮತ್ತು ಎಣ್ಣೆ ಹಾಕ್ಕೊಂಡ್ಮೇಲೆ ನಾನು ಇದು ಮತ್ತೆ ಇನ್ನೊಂದು ಏನಿದೆಯೋ ಅದನ್ನು ಸುಟ್ಕೊತಾ ಇದ್ದೀನಿ. ನೋಡ್ಬೋದು, ಈಗ ಇಲ್ಲಿ ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಶುಗರೆಲ್ಲ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಿದೆ ಅಂತ. ಮೆಲ್ಟ್ ಆದಮೇಲಂತೂ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ. ಇವನ್ ಆ ಸ್ಮೆಲ್ಲಲ್ಲೇ ಒಂಥರ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ಝೂಮ್ ಮಾಡಿ ತೋರಿಸಿದ್ದೀನಿ ನೋಡಿ. ಮ್ಯಾಕ್ಸಿಮಮ್ ಶುಗರ್ ಅದರಲ್ಲೂ ಇರುತ್ತೆ ಮತ್ತು ಸ್ವಲ್ಪ ಮೆಲ್ಟ್ ಆಗಿರುತ್ತೆ. ಈಗ ಕಂಪ್ಲೀಟಾಗಿ ರೆಡಿ ಆಗಿದೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್, ಇದೇನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಕಂಪ್ಲೀಟಾಗಿ ಇವಾಗ ಇದು ರೆಡಿಯಾಗಿದೆ. ಈವ್ನಿಂಗ್ ಸ್ನ್ಯಾಕ್ ಆಗಿ ಅಂತೇಳಿ ಒಂದು ಖಾರ ಮತ್ತು ಒಂದು ಖಾರ ಒಂದು ಸ್ವೀಟಾಗಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ಸ್ ಮುಖಾಂತರ ಹೇಗಿತ್ತು ಅಂತೇಳಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.